ಅಮ್ಮಾಗ ಹೇಳಿದ ಒಂದು ಮಾತಿಂದ ನಮ್ಗೆ ಭಾಳ ಅಂದ್ರೆ ಭಾಳ ಬೇಜಾರಾತು. ಅಂದ್ರೆ ಹಾರ್ಟ್ ಒಳಗಿಂದ ರಕ್ತ ಏನೋ ಬ್ಲೀಡಿಂಗ್ ಆಗಾಕತ್ತೈತಂತ್ರಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನೋಡಿ ರಿಪೋರ್ಟ್ ಒಳಗೆ ಗೊತ್ತಾಗ್ತೈತಿ. ಇವತ್ತು KMC ಡಾಕ್ಟರು ಬಂದಿದ್ರು. ಫ್ರೆಂಡ್ಸ್ ಬ್ಲಾಗನ್ನ ಶುರು ಮಾಡನ್ರಿ. ಸೊ ಇವತ್ತು ನೋಡ್ರಿ ನಮ್ಮ ಅಮ್ಮಗೆ ಭಾಳ ಸೀರಿಯಸ್ ಆಗಿತ್ತು. ಅದ್ರ ಸಂಬಂಧ ದವಾಖಾನ್ಯಾಗ ಅಡ್ಮಿಟ್ ಮಾಡೇವ್ರಿ. ಈ ದವಾಖಾನ್ಯಾಗ ಅದೀವಿ. ನಾನು ನಮ್ಮ ಮನೆಯವ್ರಿಗೆ ಇಲ್ಲಿ ಕುಂತೇವಿ. ಸೊ ನಮ್ಮ ಅಮ್ಮ ನಮ್ಮ ನಾನ ಆ ಕಡೆ ಕುಂತಿದ್ರ. ಜಾಸ್ತಿ ಏನು ದೂರ ಇಲ್ಲ, ಎಷ್ಟೇ ಡಿಸ್ಟೆನ್ಸ್. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಅಮ್ಮಗೆ ಭಾಳ ಸೀರಿಯಸ್ ಆಗಿತ್ತು. ಸೊ ಬೆಳಗ್ಗೆ ದವಾಖಾನೆಗೆ ಹೋದ್ರೆ ಹಿಡಿಲಿಲ್ಲ. ಅದ್ರ ಸಂಬಂಧ ಇಲ್ಲೊಂದು ಕಡೆ ದವಾಖಾನೆಯಾಗ ಕರ್ಕೊಂಡು ಬಂದ್ವಿ. ಪಾಪ ಅವರು ಅಷ್ಟು ಸೀರಿಯಸ್ ಆದರೂ ಮನ್ಯಾಗ ಇಟ್ಕೊಂಡು ಕುಂತಿರೋಣಂತಂದು ಭಾಳ ಬೈದ್ರಿ. ನಮ್ಮ ಲಾಲಾ ಪಾಪ ಅಂಥ ಮಾತಿಗೆ ಬಂದುಬಿಟ್ರಿ ಕೆಲಸ ಮುಗಿಸ್ಕೊಂಡು. ನಾನು ಕೆಲಸ ಸೂಟಿ ಮಾಡಿ ನಾನು ನಮ್ಮ ಮನೆಯವರು ನಮ್ಮ ಲಾಲಾ 3 ಜನ ಇಲ್ಲಿ ದವಾಖಾನೆಗದೇವ್ರಿ. ನೋಡ್ರಿ ಸೆಲೆನ್ ಇರಿಸಿದ್ದಾರೆ, ರಕ್ತ ಚೆಕಪ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಐಟಮ್ ಇದು ಬಾಟ್ಲಿ ನೋಡ್ರಿ. ಈಗ 2 ಆಗ್ಯಾವ್ರಿ ಸಣ್ಣ ಸಣ್ಣ. ಈಗ ದೊಡ್ಡದು ಏರ್ಸ್ಯಾರ, ಇನ್ನೊಂದು ಐತ್ರಿ ದೊಡ್ಡದು. ಇಲ್ಲಿ ನೋಡ್ರಿ ಎಷ್ಟು ಜನ ಅಡ್ಮಿಟಾಗಿ. ಈಗ ಒಬ್ರದ್ದು ಡಿಸ್ಚಾರ್ಜ್ ಆತ್ರಿ. ಇನ್ನು ಪೇಷಂಟ್ ಅದಾವ್ರಿ ಈ ಕಡೆ ಆ ಕಡೆ. ಈಗ ನೋಡ್ರಿ ಇದು ಸೆಲೆನ ಸಿಸ್ಟರ್, ಬೇರೆ ಸಿಸ್ಟರ್ ಬಂದು ಹಚ್ಚಿ ಹೋಗ್ತಾರಂತ್ರಿ. ನಾಷ್ಟ ಮಾಡಾಕಂತಂದು ಹೇಳಿದಾರ್ರಿ. ನೋಡ್ರಿ ಅಮ್ಮ ಕೂತಿದಾರ. ಇಲ್ಲಿ ಮೇನ್ ರೋಡ್ಗೆ ಆಗ್ತೈತ್ರಿ ಇದು. ಇನ್ನೊಬ್ರು ಪೇಷಂಟ್ ಅದಾರ್ರಿ. ನಮ್ಮ ಲಾಲಾ ಬಂದಾರ್ರಿ ಪಾಪ. ನಮ್ಮ ಲಾಲಾನು ಪೇಷಂಟ್. ಹಾಂ ಪಾಪ ನಾನು ಒಬ್ಳು ಹಾಕೇನಂತಂದು ನಮ್ಮ ಲಾಲಾನು ಓಡ್ ಬಂದಾಳ್ರಿ ಪಾಪ. ಇದು ಸೆಲೆನ. ಆಮೇಲೆ ಇನ್ನೊಬ್ರು ಸಿಸ್ಟರ್ ಬಂದು ಹಚ್ಚಿ ಹೋಗ್ತಾರಂತ್ರಿ. ನಮ್ಮದು ಗುಡ್ಚಾಪಿ ನೋಡ್ರಿ. ಸಪೋರ್ಟ್ ಮಾಡಿರಿ ಸಾಕಷ್ಟೆ. ಆಮೇಲೆ ಆಶೀರ್ವಾದ ಮಾಡಿರಿ. ಅಮ್ಮ ಆರಾಮ್ಲಾಗರ ರೀತಿ ಏನು ಆರಾಮ ಏನ್ರಿ ಇವೆಲ್ಲ. ಪೂರಾ ಈಗ ನೋಡ್ರಪ್ಪ ನಮ್ಮ ಅಪ್ಪ ಬಂದಿದಾರ್ರಿ. ನಮ್ಮ ಅಮ್ಮಗೆ ಈಗ ಸೆಲೆನ್ ಮುಗ್ದೈತ್ರಿ ಎಲ್ಲ. ಒಂಚೂರು ನೋಡ್ರಿ ಕಣ್ಣು ತೆಗಿಬೇಡವ, ಕಣ್ಣು ಮುಚ್ಚುವ, ಸ್ವಲ್ಪ ರೆಸ್ಟ್ ತಗೋ. ಇಲ್ಲಿ ಜಾಸ್ತಿ ಜೋರು ಮಾತಾಡೋಂಗಿಲ್ರಿ. ನಮ್ಮ ಲಾಲಾ ಪೇಷಂಟ್ ಅದಾರ್ರಿ ಇಲ್ಲೇ. ಮಕ್ಕೊಂಡು ಬಿಟ್ಟಾರ್ರಿ ಒಂದು ಬೆಡ್ ತಗೊಂಡು. ನಮ್ಮ ಲಾಲಾ ಪೇಷಂಟ ಇಲ್ಲಿ ಮಕ್ಕೊಂಡಾರ್ರಿ. ನನಗೂ ಬಂದು ಬಾಟ್ಲಿ ಏರ್ಸ್ಯಾರ ನೋಡುವ ಅಂತ. ಮತ್ತೆ ಇರೋದು ಮತ್ತೆ ಏನು ಮಾಡ್ತೀನಿ. ಮತ್ತು ಅದಕ್ಕೆ ಮತ್ತು ನನಗೊಂದು 2 ತಾಸು ಚುಚ್ಚಿದ್ರೆ ಏನು ಮಾಡ್ತೀನಿ. ಅಲ್ಲೊಂದು ಊಟ ಮಾಡಿದ್ದಿಲ್ಲಲ್ಲ. ಊಟ ಮಾಡಿದ್ನಿ. ಊಟಕ್ಕೆ ಪಲಾವ್ ತಿಂದೆ, ಮೊಸರು ಚಟ್ನಿ ತಂದು ಕೊಟ್ಟಿದ್ದು ಮಂಗಳು ತಿಂದ್ವಿ. ಜಗ್ಗಿ ದುಬಾರಿ ರೀ ಇಲ್ಲೆಲ್ಲ, ಸಿಕ್ಕಾಪಟ್ಟೆ ದುಬಾರಿ. ಇವಾಗ ನಮ್ದು ವಿಡಿಯೋ ನೋಡಿ ಲೈಕ್ ಮಾಡಿರಲಿಲ್ಲ ಕತ್ತಂಗೆ ಇದೀವಿ ನೋಡಿ ನಾವು. ಅಡಿನ ಮೇಲೆ ಹಂಗೆ ಬನ್ನಿ ತಮ್ಮ ಕರ್ಕೋಕ. ಈಗ ನೋಡ್ರಿ ಸ್ಕ್ಯಾನಿಂಗ್ದು ಬರ್ದು ಕೊಟ್ಟಾರ್ರಿ. ಅಲ್ಲೇ ಇದು ಚೀಟಿ ಮಾಡಿಸಿ ಬಂದೇನ್ರಿ ಹೋಗಿ. ನಮ್ಮ ಅಪ್ಪ ಬಂದಾರ. ಜಡಿ ಹಾಕ್ಕೊಂಡು ಈಗ ಇನ್ನೊಂದು ಕಡೆ ಕರ್ಕೊಂಡು ಹೊಂಟೇವ್ರಿ.
ಹೊಸೂರು ಕಡೆ ಕೈ ना आपा बंदर रे नहीं हाथ पकड़ को बुला ले को मैं अब्बा को नहीं खाली खाना लाने गए तो आधा घंटा म्हणजे खाली रोड पार होने दुनिया का ट्रैफिक ಈಗ ನೋಡ್ರಿ ಸ್ವಲ್ಪ ಚಾ ಬಿಸ್ಕಿಟ್ ತರಿಸಿದ್ದೆ ಬಿಸ್ಕಿಟ್ ಇಷ್ಟ ಉಳ್ದಾವು ಒಂದು ಪ್ಯಾಕೆಟ್ನಾಗ ಎಲ್ಲರೂ ಊಟ ಮಾಡ್ಕೊಂಡು ಎಲ್ಲ ತಿಂದ್ರೆ ಆಮೇಲೆ ರಕ್ತ ಒಂದು ಕೊಟ್ಟಿದ್ವಿ ರೀ ಇನ್ನೊಂದು ರಿಪೋರ್ಟ್ ಬಂದೈತಿ ಈಗ ನಾಳೆ ಏನೋ ರಕ್ತ ತಗೊತಾರಂತ್ರಿ ಅದ್ರಾಗ ಇನ್ನೂ 21 ಟೆಸ್ಟ್ ಅದಾವಂತ್ರಿ ಬುರ್ಕಾಲಾಗ ನಾನು ಆಕಾರ ನೋಡ್ರಿ ಹಂಗಾಗಿತ್ತು ದವಾಖಾನೆ ಬರೀ ಅಡ್ಡಾಡಿದ್ರಿ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಈಗ ಕರ್ಕೊಂಡು ಸೊ ಈಗ 4 ಜನ ಅದೇ ನಮ್ಮಪ್ಪನ ಅಲ್ಲಿ ಬಿಲ್ಡಿಂಗ್ ಹೋಗಿ ಬಿಟ್ಟು ಬರಕಂತಂದು ಹೋದ್ರು ನಮ್ಮ ಮನೆಯವರು ಹಾಂ ಇಲ್ಲಿ ಒಳಗೆ ತಗೋರಿ ಹಾಂ ಇಲ್ಲೇ ಒಳಗೆ ತಗೋರಿ ಹಾಂ ಅಲ್ಲಿ ಆಂಬ್ಯುಲೆನ್ಸ್ ಹತ್ರ ಬಿಡ್ರಿ ಇಲ್ಲೇ ಹಾಂ ಇಲ್ಲೇ फुट्टी लगाना ಇದು ನೋಡ್ರಿ ಹಾರ್ಟಿಂದು ಎಕ್ಸ್ರಾ ತೆಗೆದಿದ್ರಿ ಸೊ ಅದನ್ನು ಈಗ ಎಲ್ಲ ತೆಗೆದು ನೋಡಾಕ್ತಾರೆ ಅವರು ಏನು ಪ್ರಾಬ್ಲಮ್ ಐತಿ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದು ಸೊ ಇನ್ನು ಎಕ್ಸ್ರಾದ ಮುಂದಿದ್ದು ಸ್ಕ್ಯಾನಿಂಗಿಂದ ಆಯಿತು ಸ್ಕ್ಯಾನಿಂಗ್ ನೋಡ್ರಿ ಬಾಳೆ ಹಚ್ಚಿಬಿಟ್ಟಿವಿ ಈಗ ಎಷ್ಟು ನಮ್ಮಮ್ಮ ಒಂಚೂರು ಆರಾಮಾಗಿದ್ದಾರೆ ಅಂದರೆ 4 ಜನ ನಾವು ಕೊಡ್ತೀವಿ ಇನ್ನೂವರೆಗೂ ಪಾಳಿ ಬರವಲ್ದು ದವಾಖಾನೆ ನೋಡಿದ್ರೆ ದೊಡ್ಡದಿದ್ರದ್ದು ಸಿಕ್ಕಾಪಟ್ಟೆ ದೊಡ್ಡ ದವಾಖಾನೆ ಮಾತಾಡೋಂಗಿಲ್ಲ ಏನಿಲ್ಲ ಸೊ ಹಂಗೆ ಒಂದು ರೂಟ್ ನಾನು ತೋರಿಸ್ತೀನಿ ನೋಡ್ರಿ ಒಂದು ಚೂರು ಪ್ಲೀಸ್ ತೊಗೊಂಡಿಲ್ಲ ಆದಷ್ಟು ಸಿಕ್ಕಾಪಟ್ಟೆ ದೊಡ್ಡದೈತ್ರಿ ದವಾಖಾನೆ ಅಷ್ಟು ಕೂಡ ನಾವು ಹಾಕೋದ್ರಿ ಇಲ್ಲೆಲ್ಲ ಈಗ ನೋಡ್ರಿ ಫ್ರೆಂಡ್ಸ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಇದು ದವಾಖಾನೆಗೆ ಮತ್ತೆ ಹೊಂಟೇವ್ರಿ ಅಲ್ಲೆಲ್ಲ ಅಡ್ಮಿಟ್ ಆಗಿದ್ದೈತಲ್ರಿ ಅದ್ರ ಸಂಬಂಧ ಈ ಹಿಂದೆ ಆಟೋ ಬರಾಕತ್ತೈತಿ ನಾವು ಇಲ್ಲೇ ಸ್ಕೂಟಿ ಒಳಗೆ ಹೊಂಟೇನ್ರಿ ಈಗ ನೋಡ್ರಿ ಹಾಂ ಈಗ ನೋಡ್ರಿ ಈಗ ಬಂದೀವಿ ಇದು ದವಾಖಾನಿಂದ ಅಲ್ಲಿಂದ ಸ್ಕ್ಯಾನ್ ಎಲ್ಲ ಮುಗಿಸ್ಕೊಂಡು ಎಕ್ಸ್ರಾ ಮುಗಿಸ್ಕೊಂಡು ಈಗ ಬಂದೀವಿ ಸ್ವಲ್ಪ ನಾಷ್ಟ ಕೊಡೋದ್ರಿ ಯಾಕಂದ್ರೆ ಸಲಹೆ ತರ್ತಾರೆ ನೋಡ್ರಿ ಫ್ರೆಂಡ್ಸ್ ಈಗ ಮನೆಗೆ ಹೊಂಟೇನ್ರಿ ನಾನು ಅಂದ್ರೆ ಮನೆಗೆ ಹೋಗಿದ್ದೆ ರೀ ಮನೆಯಿಂದ ಈಗ ವಾಪಸ್ ಒಂಚೂರು ಮೊಸರನ್ನ ಮಾಡ್ಕೊಂಡು ಊಟಕ್ಕೆ ಕೊಟ್ಟು ಈಗ ಮತ್ತೆ ವಾಪಸ್ ಮತ್ತೆ ನೀವು ಹೋಗುವ ನಾವಿರ್ತೀವಿ ಅಂತ ಅಂದ್ರೆ ಬಂದೆ ರೀ ನಾನು ಈಗ ಹೊಂಟೇವಿ ನೋಡ್ರಿ ದಾರಾಗಿದ್ದೀವಿ ನೋಡ್ರಿ ಫ್ರೆಂಡ್ಸ್ ಈಗ ಬಂದಿರಪ್ಪ ನೋಡ್ರಿ ಬರೋ ತನಕ ಅಂದ್ರೆ ನಂದು ಆಕಾರ ಸೊ ಬಂದು ಒಂದು ಸ್ವಲ್ಪ ಮೊಸರನ್ನ ಮಾಡ್ಕೊಂಡು ಹೋಗಿದ್ದೆ ರೀ ನಾನು ಈಗ ಟೈಮ್ ನೋಡ್ರಿ ಬೆಳಗ್ಗೆ ಎಷ್ಟು ಗಂಟೆ ನಾನು 9 ಗಂಟೆ ನಮ್ಮ ಮನೆಗೆ ಬಿಟ್ಟೇನಿ ರೀ ನೋಡಿದ್ರ 10 ಆಗಿತ್ತು ರೀ 10:05 ಆಗಿತ್ತು ರೀ ಟೈಮ್ ಸೊ ಈಗ ಬಂದೇನಿ ಇನ್ನೂ ಡಾಕ್ಟ್ರು ಬರಾಕತ್ತಿದ್ರಪ್ಪ ಅವರು ಸಲುವಾಗಿ ವೇಟ್ ಮಾಡಿ ಬಂದೇರಿ ಇನ್ನೂ ಬಂದಿದ್ದು ಬಿಡ ಅಂತಂದು ಆಮೇಲೆ ಬಂದ್ರೆ ಸ್ವಲ್ಪ ಫೋನ್ ಮಾಡಿ ಹೇಳ್ರುವ ಏನು ಅನ್ನೋದು ಅಂತಂದ್ರೆ ಅಂದ್ರೆ ರಿಪೋರ್ಟ್ ಬಂದಿದ್ದಾವ್ರಿ ಅದ್ರಾಗ ಏನು ಬಂದೈತಿ ಏನು ಅನ್ನೋದು ಅಂದ್ರೆ ಸ್ಕ್ಯಾನಿಂಗ್ ಆಮೇಲೆ ಎಕ್ಸ್ರಾ ಎಲ್ಲ ಮಾಡ್ಸೀವ್ರಿ ನಾಳೆ ಮತ್ತೇನೋ ಹೊಟ್ಟೆಯಾಗೆಲ್ಲ ಪೈಪ್ ಎಲ್ಲ ಹಾಕಿ ಏನೋ ಚೆಕಪ್ ಮಾಡ್ತಾರಂತ್ರಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಅಚಾನಕ್ ನಮ್ಮ ಅಮ್ಮಗೆ ಭಾಳ ಸೀರಿಯಸ್ ಆತ್ರಿ ಅಂದ್ರೆ ಅವರು ಮೊದಲು ಆರಾಮಿರ್ಲಿಲ್ಲ ರೀ ಸಿಕ್ಕಾಪಟ್ಟೆ ಆರಾಮಿರಲಿಲ್ಲ ಒಂದು ಇಲ್ಲ ಅಂದ್ರೂ 4 ತಿಂಗಳು ಅಂತಂದು ನಾನು ಭಾಳ ದಿನ ಆತ್ರಿ ಹೇಳಕ್ಕಂತ
ಸೊ 5-5.5 ತಿಂಗಳಾತ್ರ ಅವ್ರದ್ದು ಸರಿದ್ದಂಗೆ ಆರಾಮಿಲ್ಲ, ಏನಿಲ್ಲ, ಬರೇ ರಕ್ತ 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 ರಕ್ತದ ಬರೀ ಪೈಖಾನಿ ಈ ಥರ ಮಾಡ್ಕೊಂಡಾಗತ್ತಿದ್ರು. ಎಲ್ಲದು ನಾವು ಚೆಕಪ್ ಮಾಡಿಸಿದ್ವಿ, ಮೂಲವಾದಿನ ಏನು ಅಂತಂದು ಯಾವುದು ಏನೂ ಇಲ್ಲರಿ. ಎಲ್ಲ ಥರದ್ದು ಆತ್ರಿ. ನಮ್ದು ದೇವ್ರದ್ದು ಆತು, ಮಂತ್ರದ್ದು ಆತು, ಏನು ಮಾಡಿದ್ರು ಅದೇನು ಆರಾಮಾಗಲಿಲ್ಲ. ಕಡೆ ಕಾಲಕ್ಕೆ ಇವತ್ತು ಭಾಳ ಅಂದ್ರೆ ಭಾಳ ಮಿಕ್ಕಿ ಬಂದಿತ್ತು ನಮ್ಮ ಅಮ್ಮಗೆ. ಸೊ ಅದ್ರ ಸಂಬಂಧ ಕೆಲ್ಸಕ್ಕೆ ಹೋಗಿದ್ದೆ ನಾನು. ಬೆಳಿಗ್ಗೆ ಎದ್ದು 7 ಗಂಟೆಗೆ ಕೆಲ್ಸಕ್ಕೆ ಹೋಗಿನ್ರಿ. 5 ಗಂಟೆಗೆ ಎದ್ದು ಕೆಲಸ ಮಾಡ್ಕೊಂಡೇನಿ. ಅವ್ರು ಮೊದಲು ಆರಾಮಿರ್ಲಿಲ್ಲರಿ. ಅದು ಆರಾಮಿಲ್ಲ ಸಂಬಂಧ ನಾನು ಹೋಗಾಕನ ಮನಸ್ಸು ಆಗಕತ್ತಿದ್ದಿಲ್ಲಪ್ಪ ನನಗೆ. ಅದ್ರಾಗ ನಾನು ಮತ್ತೆ ಹೆಂಗೆ ಹೋದೆ ತಡಿ, ನಮ್ಮಮ್ಮ ಮಲ್ಕೊಂಡು ಬಿಟ್ರೆ ಹೆಂಗೆ ಹೋಗ್ಲಿಪ್ಪ ಅಂತಂದು ಅಂದ್ಕೊಂಡನ. ಅದ್ರಾಗ ಒಂದು 3 ಮನೆ ಮಾಡ್ಕೊಂಡು ಬಂದೆ ರೀ 8 ತನಕ. ಅಂದ್ರೆ 3 ಮನೆ ಮಾಡ್ಕೊಂಡು ಬಂದು ನೋಡಾಕತ್ತೇನೆ ರೀ. ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಇವ್ರಿಗೆ ಇದು ಮಾಡ್ಕೊಳಕತ್ತಿದ್ರು. ನಿಜವಾಗ್ಲೂ ಭಾಳ ಇದಾತ್ರಿಪ್ಪ. ನಂಗೆ ಬಂದು ಕೂಡಲೇ ನಾನು ನಿಂತೇ ಇಲ್ಲರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಹೋಗಿಬಿಡೋಣ ಅಂತಂದು ಅಂದ್ರೆ ಬೆಳಗ್ಗೆ 5 ಗಂಟೆ ಸುಮಾರು ಎದ್ದು ನಾನು ಅಂಬ್ಲಿ ಮಾಡಿ ಮನ್ಯಾಗ ಅಡುಗೆ ಎಲ್ಲ ಮಾಡಿ ಇಟ್ಟು ಹೋಗಿದ್ದೆ. ನೋಡಿದ ಕೂಡಲೇ ತಡ್ಕೊಳಕನ ಆಗಲಿಲ್ಲ ನನಗೆ. ಮತ್ತು ದವಾಖಾನಿಗೆ ಕರ್ಕೊಂಡೋದೆ. ಆ ದವಾಖಾನಿಗೆ ಅಲ್ಲಿ ನಿಂತ್ಕೊಂಡು ಅವರು ಒಂದು ಸ್ವಲ್ಪ ಜಾಗಕ್ಕೆ ಹೋಗಿದ್ರಂತ. ಬೆಳಿಗ್ಗೆ ಯಾರು ನೋಡ್ತಾರೆ. ಮತ್ತು ಸ್ವಲ್ಪ ಹೇಳಿದ್ವಿ, ಇಲ್ಲ ಭಾಳ ಸೀರಿಯಸ್ ಐತಿ ಹಿಂಗೆ ರೀ ಸರ, ಮತ್ತು ನಾವು ಅಮ್ಮಗೆ ನೋಡ್ರಿ ಅಂತಂದು ಹೇಳಿದ್ಲೆ. ಅವ್ರು ನೋಡಿದ್ರಿ. ನೋಡಿ ಇಲ್ಲ ಇಷ್ಟಾದ್ರೂ ನೀವು ಎಂಥವ್ರು ಅಂತಂದು ನಮ್ಗೆ ಭಯ ಕುಂತ್ರು. ಅಂದ್ರೆ ಭಾಳ ಅಷ್ಟು ಸೀರಿಯಸ್ ಇದ್ರೂ, ಅಷ್ಟು ಆರಾಮಿರ್ಲಿಕ್ರು 5-6 ತಿಂಗಳಾತು ಹಿಂಗೆ ಆಗತ್ತೈತಿ ಅಂದ್ರೂ ನೀವು ಎಂಥವ್ರು ಇಲ್ಲಿ ಬರಬಾರ್ದೇನ, ಆರಾಮ ಮಾಡ್ತಿದ್ದೀನಿ ಅಂತಂದು ಭಯ ಕುಂತ್ರು. ಇಲ್ರಿ ಸರ್ ನಮ್ಗೆ ಗೊತ್ತಿರಲಿಲ್ಲ ಅಂತಂದು ಎಲ್ಲ ಹೇಳ್ಕೊಂಡ್ಮೇಲೆ ಇಲ್ಲ ಅಡ್ಮಿಟ್ ಭಾಳ ಅವಶ್ಯಕತೆ ಐತಿ ಅವ್ರಿಗೆ, ಭಾಳ ಅಂದ್ರೆ ಭಾಳ ಸೀರಿಯಸ್ ಐತಿ. ಈಗ ಪಟ್ಟನೆ ನೀವು ಕರ್ಕೊಂಡು ಹೋದ್ರೆ ಏನೋ ಇದಾಗ್ತೈತಿ ಅಂತ ಅಂದ್ರೆ ಅವರು ಅನ್ನತ್ಲೆ. ನಮ್ಗೆ ನಿಜವಾಗ್ಲೂ ಏನು ಮಾಡ್ಬೇಕು ಅನ್ನೋದು ನನಗೆ ತಿಳಿಲಿಲ್ಲರಿಪ್ಪ. ಬೆಳಿಗ್ಗೆ ಏನೋ ನಮ್ಮ ಮನೆಯವ್ರು ಒಂಚೂರು ಭಾಳ ಸಪೋರ್ಟಿವ್ ಅದಾರ. ಇಬ್ಬರು ಸೇರಿ ನಾವು ಮತ್ತೆ ನಮ್ಮ ಲಾಲಾಗೆ ಫೋನ್ ಮಾಡಿದ್ವಿ. ಲಾಲ ನಾನು ಒಬ್ಬಳ ಆಗೇನಿ, ನೀ ಬಾರುವ ಅಂತಂದು. ಮತ್ತು ಕೆಲ್ಸದ ಮನೇನು ನಾನು ಸೂಟಿ ಮಾಡೇನಿ ರೀ. ನಂಗೆ ನಿಜವಾಗ್ಲೂ ನಂಗೆ 2 ದಿನ ಆತಕ್ಕೆ ಚಳಿ ಜ್ವರ ಬಂದು ಆರಾಮ ಇರಲಿಲ್ಲ ರೀ. ಏನೋ ನಿನ್ನೆ ಒಂಚೂರು ನಾನು ಎದ್ದೇನು ರೀ ಹಾಸಿಗೆ ಬಿಟ್ಟರೆ ಇಲ್ಲಿಕ್ರ ಅದು ಎದ್ದಿದ್ದಿಲ್ಲ. ಅದ್ರಾಗ ನಾನು ಕೆಲಸ ಮಾಡ್ಕೊಂಡು ಬರೋದು ಮಲ್ಕೊಳೋದು ಮಾಡಾಕತ್ತಿದ್ದೆ. ಇವತ್ತು ಮತ್ತು ಸೂಟಿ ಮಾಡಿ ಕೆಲಸದ್ದು ನೋಡ್ಕೊಂಡಿಲ್ರಿ ನಾನು. ಏನಿಲ್ಲ ಸುಮ್ಮನೆ ಹೋಗ್ಬಿಟ್ಟೆ. 9 ಗಂಟೆ ಸುಮಾರು ನಾನು ಮನೆ ಬಿಟ್ಟಕ್ಕಿ ಈಗ ಬಂದೇನೆ ನೋಡ್ರಿ. ಅದು ಬಂದು ಅಂದರೆ 8 ಬಂದಿದ್ದೆ ರೀ. ಬಂದು ನಾನು ಒಂಚೂರು ಅರ್ಜೆಂಟಾಗಿ ನಂಗೆ ಏನು ವೀಡಿಯೋ ಮಾಡೋಕ್ಕನಾಗಲಿಲ್ಲ. ಫೋನ್ ಚಾರ್ಜಿಂಗ್ ಇಟ್ಟೆ, ಫೋನ್ ಚಾರ್ಜ್ನೂ ಇರಲಿಲ್ಲ ರೀ ಇಡೀ ದಿನ. ಏನೋ ಒಂಚೂರು ಇದು ಇತ್ತು. ಸ್ಕ್ಯಾನಿಂಗ್ ಕೊಟ್ಟಿದ್ರು ರೀ. ವಚನ ಅಭಿವೃದ್ಧಿ ಸ್ಕ್ಯಾನ್ ಸೆಂಟರ್ ಅಂತಂದು ಇಲ್ಲಿ ಹೊಸೂರು ಕಡೆ ಐತ್ರಿ. ಅಲ್ಲೇ ದೊಡ್ಡ ಸ್ಕ್ಯಾನ್ ಸೆಂಟರ್ ಐತಿ. ಸೊ ಅಲ್ಲೆಲ್ಲ ಹೋಗಿ ಮಾಡಿಸ್ಕೊಂಡು ಬರೋ ಮಟ ಅಂದ್ರೆ ಅಲ್ಲೇ 4 ತಾಸು ಆತು ನಮ್ಗೆ ಕುತ್ಕೊಂಡು ಸಾಕಾತು. ಅಲ್ಲಿಂದ ಬಂದು ಕೂಡಲೇನ ಸ್ವಲ್ಪ ಊಟಕ್ಕೆ ಮಾಡ್ಕೊಂಡು ಬರ್ತೀನಿ ಅಂತಂದು. ಅಂದ್ರೆ ಊಟದ್ದು ಭಾಳ ದುಬಾರಿ ಐತ್ರಿ ಅಲ್ಲೆಲ್ಲ. ಊಟದ್ದು ಮಾಡ್ಕೊಂಡು ಬರ್ತೇನೆ ಅಂತಂದು ಇಲ್ಲಿ ಬಂದು ಸ್ವಲ್ಪ ಮೊಸರನ್ನ ನೋಡ್ರಿ, ಇಲ್ಲಿ ಮೊಸರನ್ನ ಮಾಡಿಕೊಂಡು ಹೋಗಿ ಕೊಟ್ಟು ಮತ್ತೆ ವಾಪಸ್ಸು ಈಗ ಬಂದೆ ನೋಡ್ರಿ. ಪುರ್ಸತ್ತಿಲ್ಲ ಫ್ರೆಂಡ್ಸ. ಬೆಳಿಗ್ಗೆನೂ ನಾವು ರಾತ್ರಿ ಬಾಂಡೆ ಸುತ್ತ ಹಂಗದವ್ರಿ. ಈಗ ಬಾಂಡೆ ಎಲ್ಲ ತಿಕ್ಕೋಬೇಕು. ನಾನು ತೋರಿಸ್ತೀನಿ ಬರ್ರಿ. ನನಗೆ ಈಗ ಸಿಕ್ಕಾಪಟ್ಟೆ ಕೆಲಸ ಐತಿ. ಗ್ಯಾಸಿನ ಕೆಟ್ಟೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ನಾನು. ನನ್ನ ಮುಖ ನೋಡ್ರಿ ಹೆಂಗೆ ನಂಗೆ ಕಣ್ಣೆಲ್ಲ ಕೆಂಪಕ್ಕೆ. ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಸುಸ್ತಾಗೈತೆ ರೀ ಇವತ್ತು. ಮತ್ತು ನಮ್ಮ ಅಪ್ಪ ನಮ್ಮ ಲಾಲಾಗೆ ಬಿಟ್ಕೊಟ್ಟು ಬಂದೆ ರೀ ನಾನು. ನಾಳೆ ಮತ್ತು ಬೆಳಗ್ಗೆ ಹೋದ್ರೆ ಆತ ಅಂತಂದು ಬೆಳಗ್ಗೆ ಆಕೈತೋ ಏನು ಗೊತ್ತಿಲ್ಲ. ಯಾಕಂದ್ರೆ ಕೆಲಸದ ಮನೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕಲ್ರಿ ನಾನು ರಾತ್ರಿ ಬಾಂಡೆ ನೋಡ್ರಿ. ನಿಮ್ಮ ಮನ್ಯಾಗ ಮಾಡೋರು ಇದ್ರೆ ಚಂದ ನೋಡ್ರಿ, ಮಾಡೋರು ಇರ್ಲಿಕ್ರೆ ನಮ್ಮ ಸಾಯ್ಬೇಕು ಅಷ್ಟೇ. ತೋರಿಸ್ತೀನಿ ನೋಡ್ರಲ್ಲೇ. ಒಂದು ಬುಟ್ಟಿ ಬಾಂಡೆ ಅದಾವು ರಾತ್ರಿಯೂ. ಇದನ್ನು ಅದೇ ಮೊಸರನ್ನ ಮಾಡ್ಕೊಂಡು ಹೋಗಿದ್ದಾರೆ ನಾನು. ಅಂದ್ರೆ ನಾವು ಅಮ್ಮಂಗೆ ಮೊಸರನ್ನ ಒಂಚೂರು ಕೊಡು ಅಂತಂದು ಹೇಳಿದ್ರು. ತಂಪನ್ನು ಆಕೈತಿ ಹೊಟ್ಯಾಗ ಅಂತಂದು ನಾನು ಮತ್ತೆ ಮೊಸರನ್ನ ಮಾಡಿ ಅಲ್ಲೆಲ್ಲ ತೊಗೊಂಡ್ರೆ 60-70 ಹಿಂಗೈತ್ರಿ. ಅದ್ರ ಸಂಬಂಧ ಮತ್ತೆ ಬಂದು ಮಾಡ್ಕೊಂಡು ಹೋಗಿ ಕೊಟ್ಟು ಈಗ ಬಂದರಿ. ಈಗ ಬಾಂಡೆ ಎಲ್ಲ ಖಾಲಿ ಮಾಡಕತ್ತೀನಿ. ಒಂಚೂರು ಊಟ ಮಾಡ್ತೀನಿ ರೀ ನಾನು. ಜಗ್ಗಿ ಹೊಟ್ಟೆ ಹಸ್ತೈತಿ. ಒಂಚೂರು ಊಟ ಮಾಡ್ಕೊಂಡು ಆಮೇಲೆ ಇದು ಮಾಡ್ತೀನಿ ರೀ ಫ್ರೆಂಡ್ಸ್. ಸೊ ಟೈಮನ್ನು ಆಗೈತಲ್ರಿ. ನಂಗೆ ಊಟ ಮಾಡಿಕೊಂಡು ಆಮೇಲೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂತೀನಿ ರೀ. ಕೆಲಸ ಮುಗಿಸ್ಕೊಂಡು ಏನು 12 ಆಕೈತೆ 1 ಆಕೈತೆ ಗೊತ್ತಿಲ್ಲ ನಂದು ಕೆಲಸ ಮುಗಿಯೋ ತನಕ ಅಂದ್ರೆ. ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಾಕತ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ. ಫಸ್ಟಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ನೋಡೋಣ ಏನು
ಹೇಳ್ತಾರ ಡಾಕ್ಟ್ರ್ ಏನಿಲ್ಲ ಅನ್ನೋದು ಗೊತ್ತಾಗ್ತೈತಿ. ಯಾಕಂದ್ರೆ ನಾವು ಅಮ್ಮಗೆ ಹೇಳಿದ್ದ ಒಂದು ಮಾತಿಂದ ನಮ್ಗೆ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು. ಅಂದ್ರೆ ಹಾರ್ಟ್ ಒಳಗಿಂದ ರಕ್ತ ಏನೋ ಬ್ಲೀಡಿಂಗ್ ಆಗಾಕತ್ತೈತಂತ್ರಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನೋಡಬೇಕು ಅದು ಏನು ಆಗಾಕತ್ತೈತು, ಏನು ಖರೇನೈತೆ ಸುಳ್ಳೈತೆ ಅನ್ನೋದು ನಮ್ಗೆ ನಾಳೆ ರಿಪೋರ್ಟ್ ಒಳಗೆ ಗೊತ್ತಾಗ್ತೈತಿ. ಇವತ್ತಂತೂ ರಿಪೋರ್ಟ್ ಬಂದೈತಿ, ಕೊಟ್ಟು ಬಂದೇನಿ. KMC ಡಾಕ್ಟ್ರು ಬಂದಿದ್ರು, ಅವರ ಹೇಳಿದಾರ, ನೋಡಿಕೊಂಡು ಆಮೇಲೆ ಇದು ಮಾಡ್ತೀನಿ ರೀ. ಸೊ ಅಲ್ಲಿ ತನಕ ನೀವು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿರಿ ಫ್ರೆಂಡ್ಸ. ನಿಮ್ಗೆ ಏನು ಅನ್ನೋದು ಅಪ್ಡೇಟ್ ಗೊತ್ತಾಗುತ್ತೆ. ಹಾಗೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಓಕೆ, ಗುಡ್ ನೈಟ್.